ಆಷಾಢ ಅಮಾವಾಸ್ಯೆ ದಿನವಾದ ಇಂದೇ ಬಾಹ್ಯಾಕಾಶ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗ್ತಾ ಇದೆ. ಹಾಗಿದ್ರೆ ಆಗಸದಲ್ಲಿ ನಡೆಯುವ ಬೆಳಕು ನೆರಳಿನಾಟ ಹೇಗಿರುತ್ತೆ? ಭಾರತದಲ್ಲಿ ಗೋಚರವಾಗುತ್ತಾ ಗೋಚರವಾಗಲ್ವಾ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಫಲಾಫಲಗಳೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಭೀಮನ ಅಮಾವಾಸ್ಯೆಯಂದೇ ಸಂಪೂರ್ಣ ಸೂರ್ಯಗ್ರಹಣ. ಹಾಡಹಗಲೇ ಏರ್ಪಡಲಿದೆ ಕತ್ತಲು. 2 ನಿಮಿಷ ಹಗಲಲ್ಲಿ ಕಗ್ಗತ್ತಲು. ಭಾರತದಲ್ಲಿ ಕಾಣಿಸುತ್ತಾ ಕಾಣಿಸಲ್ವಾ? ಮುಂದೆ ಯಾವಾಗ ದರ್ಶನ? ನಭೋಮಂಡಲದಲ್ಲಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಭೀಮನ ಅಮಾವಾಸ್ಯೆಯ ದಿನವಾದ ಇಂದೇ ಗೋಚರವಾಗ್ತಿದೆ. ಖಗೋಳ ಶಾಸ್ತ್ರದ ಪ್ರಕಾರ ಇಂದು ಸಂಪೂರ್ಣ ಸೂರ್ಯಗ್ರಹಣವಾಗಿದ್ದು, ಇದು ಕೇವಲ ಖಗೋಳ ವಿಸ್ಮಯವಲ್ಲ, ವಿಜ್ಞಾನಕ್ಕೆ ಹೊಸ ಬಾಗಿಲು ತೆರೆಯುವ ಅಪರೂಪದ ಅವಕಾಶ. ಬಾಹ್ಯಾಕಾಶ ಪ್ರೇಮಿಗಳಿಗೆ ಕೌತುಕದ ವಿಷಯ. ಆಗಸದಲ್ಲಿ ನಡೆಯುವ ಬೆಳಕು ಮತ್ತು ನೆರಳಿನಾಟಕ್ಕೆ ಇಂದಿನ ಸಂಪೂರ್ಣ ಸೂರ್ಯಗ್ರಹಣ ಸಾಕ್ಷಿಯಾಗ್ತಿದೆ. ಇದು ಸೂರ್ಯನ ದಾರಿಯಲ್ಲಿ ಚಂದ್ರ ಆಗಮಿಸಿ ಸಂಪೂರ್ಣವಾಗಿ ಸೂರ್ಯನನ್ನು ಆವರಿಸುತ್ತಾನೆ. ಸೂರ್ಯನ ಹೊಳಪನ್ನು ಚಂದ್ರನ ಕಪ್ಪು ನೆರಳು ನುಂಗುವ ಕ್ಷಣದಲ್ಲೇ ಸಂಪೂರ್ಣ ಸೂರ್ಯಗ್ರಹಣ ಸಂಭವಿಸಲಿದೆ. ಇದರ ಪರಿಣಾಮ ಜಗತ್ತಿನ ಕೆಲವು ಪ್ರದೇಶಗಳಲ್ಲಿ ಹಗಲು ಹೊತ್ತಿನಲ್ಲೇ ಕೆಲ ಹೊತ್ತು ಕತ್ತಲು ಆವರಿಸಿದ್ರೆ ಸೂರ್ಯನ ಹೊರಮೈ ಮೇಲಿನ ಕರೋನಾ ಸ್ಪಷ್ಟವಾಗಿ ಕಾಣಿಸಲಿದೆ. ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 9 ಗಂಟೆಗೆ ಸಂಪೂರ್ಣ ಸೂರ್ಯಗ್ರಹಣ ಶುರುವಾಗಲಿದ್ದು, ರಾತ್ರಿ 9:15ಕ್ಕೆ ಸಂಪೂರ್ಣ ಸೂರ್ಯಗ್ರಹಣ ಪ್ರಾರಂಭವಾಗಲಿದೆ. ರಾತ್ರಿ 11:16 ಹೊತ್ತಿಗೆ ಗರಿಷ್ಠ ದೆಸೆಯಲ್ಲಿ ಸೂರ್ಯಗ್ರಹಣ ಗೋಚರವಾಗಲಿದ್ದು, ಆಗಸ್ಟ್ 13 ನಸುಕಿನ ಜಾವ 3:30ಕ್ಕೆ ಸಂಪೂರ್ಣ ಸೂರ್ಯಗ್ರಹಣ ಅಂತ್ಯವಾಗಲಿದೆ. ಸಂಪೂರ್ಣ ಸೂರ್ಯಗ್ರಹಣ ಐರೋಪ್ಯ ರಾಷ್ಟ್ರಗಳಿಗೆ ವಿಶೇಷವಾಗಿದೆ. 1999ರ ಬಳಿಕ ಯುರೋಪ್ ರಾಷ್ಟ್ರಗಳಲ್ಲಿ ಕಾಣಿಸುತ್ತಿರುವ ಮೊದಲ ಸಂಪೂರ್ಣ ಸೂರ್ಯಗ್ರಹಣ ಇದಾಗಿದೆ. ಈ ಸೂರ್ಯಗ್ರಹಣವನ್ನು ಜಗತ್ತಿಗೆ 1.5 ಕೋಟಿ ಮಂದಿ ನೇರವಾಗಿ ದರ್ಶನ ಮಾಡುವ ಅವಕಾಶ ಸಿಕ್ಕಿದ್ರೆ 98 ಕೋಟಿ ಮಂದಿ ಪರೋಕ್ಷವಾಗಿ ವೀಕ್ಷಿಸಬಹುದಾಗಿದೆ. ಮುಖ್ಯವಾಗಿ ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್ನಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಗೋಚರವಾಗಲಿದೆ. ಕೆಲ ಪ್ರಾಂತ್ಯಗಳಲ್ಲಿ ಹಾಡಹಗಲೇ ಕತ್ತಲು ಆವರಿಸಲಿದ್ದು, ಕನಿಷ್ಠ 2 ನಿಮಿಷ 18 ಸೆಕೆಂಡುಗಳ ಕಾಲ ಕತ್ತಲು ಕವಿಯಲಿದೆ. ಇಂದಿನ ಸಂಪೂರ್ಣ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗಲ್ಲ. ಭಾರತ ಯಾವುದೇ ಭಾಗಗಳಲ್ಲಿ ಗ್ರಹಣದ ದರ್ಶನ ಆಗಲ್ಲ. ಅಂದ ಹಾಗೆ ಇಂದಿನ ಸೂರ್ಯಗ್ರಹಣ ಸಂಭವಿಸುತ್ತಿರುವುದು ರಾತ್ರಿ ಹೊತ್ತಲ್ಲಿ. ಆದ್ರೆ ಗ್ರಹಣ ಶುರುವಾಗುವ ಹೊತ್ತಿಗೆ ಭಾರತದಲ್ಲಿ ಸೂರ್ಯಾಸ್ತವಾಗಿರುತ್ತದೆ. ಹೀಗಾಗಿ ದೇಶದ ಯಾವುದೇ ಭಾಗದಲ್ಲಿಯೂ ಗ್ರಹಣ ಗೋಚರವಾಗುವುದಿಲ್ಲ. ಹೀಗಾಗಿ ಮುಂದಿನ 8 ವರ್ಷಗಳ ಬಳಿಕ ಅಂದ್ರೆ 2034ರ ಮಾರ್ಚ್ 20ರಂದು ಭಾರತ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗಲಿದೆ. ಇಂದಿನ ಸೂರ್ಯಗ್ರಹಣದ ಬಳಿಕ ಭಾರತ 2034ರವರೆಗೂ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಕಾಯಬೇಕಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ಫಲಾನುಫಲಗಳನ್ನು ನೋಡೋದಾದ್ರೆ, ಕರ್ಕಾಟಕ ರಾಶಿಯ ಅಶ್ಲೇಷಕ ನಕ್ಷತ್ರದಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣವಾಗೋದ್ರಿಂದ ಅಶ್ಲೇಷಕ ನಕ್ಷತ್ರದವರು ಕರ್ಕಾಟಕ ರಾಶಿಯವರಿಗೆ ಸಂಕಷ್ಟದ ಸಮಯ ಎದುರಾಗಲಿದೆ ಎಂದು ಅಂದಾಜಿಸಲಾಗಿದೆ. ಗ್ರಹಣ, ಶಾಂತಿ, ಜಪ, ದಾನ, ಧರ್ಮ ಮಾಡುವುದು ಶ್ರೇಯಸ್ಕರ ಎಂದು ಹೇಳಲಾಗ್ತಿದ್ರು, ಭಾರತದಲ್ಲಿ ಗ್ರಹಣ ಗೋಚರವಿಲ್ಲದ ಕಾರಣ ಯಾವುದೇ ಪ್ರತ್ಯೇಕ ಗ್ರಹಣ ಶಾಂತಿ ಮಾಡಿಸುವುದು ಅಗತ್ಯವಿಲ್ಲ ಎಂದು ಪಂಡಿತರು ಅಭಿಪ್ರಾಯಪಟ್ಟಿದ್ದಾರೆ. ಕರ್ಕಾಟಕ, ಸಿಂಹ, ಮೇಷ, ಧನಸ್ಸು ರಾಶಿಯವರ ಮೇಲೆ ಈ ಸೂರ್ಯಗ್ರಹಣ ಹೆಚ್ಚು ಪ್ರಭಾವ ಬೀರಲಿದ್ದು, ವೃಷಭ, ಕನ್ಯಾ, ತುಲಾ, ಕುಂಭ ರಾಶಿಯವರಿಗೆ ಅನುಕೂಲವಾಗಲಿದೆ. ಹಾಗಾಗಿ ಮಿಥುನ, ವೃಶ್ಚಿಕ, ಮಕರ, ಮೀನ ರಾಶಿಯವರಿಗೆ ಮಿಶ್ರ ಫಲ ದೊರೆಯಲಿದೆ ಎನ್ನಲಾಗಿದೆ. ಒಟ್ನಲ್ಲಿ ಸಂಪೂರ್ಣ ಸೂರ್ಯಗ್ರಹಣಕ್ಕೆ ಐರೋಪ್ಯ ರಾಷ್ಟ್ರಗಳು ಹಗಲಿನ ಹೊತ್ತಲ್ಲೇ ಕತ್ತಲು ಬೆಳಕಿನ ರಂಗಮಂಚಕ್ಕೆ ಸಾಕ್ಷಿಯಾಗುತ್ತಿದೆ. ಬಾಹ್ಯಾಕಾಶದಲ್ಲಿ ನಡೆಯುವ ಈ ವಿಸ್ಮಯಕ್ಕಾಗಿ ಕೌತುಕವನ್ನು ಭಾರತ ಈ ಬಾರಿ ಮಿಸ್ ಮಾಡಿಕೊಂಡಿದ್ದು, ಮುಂದಿನ 8 ವರ್ಷಗಳ ಕಾಲ ಕಾಯಬೇಕಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.